ಇನ್ನು ನೆನೆಸುರಿದ ಮಳೆಯಿಂದ ಬ್ರಿಗೇಡ್ ರೋಡ್ನಲ್ಲಿ ಲೈಬ್ರರಿಗೆ ನೀರು ನುಗ್ಗಿ ಸಮಸ್ಯೆ ಆಗ್ಬಿಟ್ಟಿದೆ. ಲೈಬ್ರರಿಯಲ್ಲಿದ್ದಂತಹ ನೂರಾರು ಪುಸ್ತಕಗಳಿಗೆ ಹಾನಿಯಾಗಿದೆ. ಇನ್ನು ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗುವ ಸಾಧ್ಯತೆ ಇದೆ. ಇನ್ನು ಆ ಲೈಬ್ರರಿಯ ಸಿಬ್ಬಂದಿ ರಾತ್ರಿ ಪೂರ್ತಿ ಆ ಮಳೆ ನೀರನ್ನ ಹೊರಹಾಕಲು ಕಷ್ಟಪಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಒಂದು ಲೈಬ್ರರಿಗೆ ಮಳೆ ನೀರು ನುಗ್ಗಿದೆ. ಸುಮಾರು 2-3 ಅಡಿಯಷ್ಟು ನೀರು ನಿಂತಿದೆ. ಹಾಗಾಗಿ ಆ ಲೈಬ್ರರಿಯಲ್ಲಿ ಇಟ್ಟಿದ್ದಂತಹ ಪುಸ್ತಕಗಳಿಗೆ ಹಾನಿಯಾಗಿದೆ. ಸದ್ಯ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸುರಿದಂತಹ ಮಳೆಯಿಂದ ಆಗಿರುವ ಅವಾಂತರ ಇದು. ನಿನ್ನೆ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಆಲಿಕಲ್ಲು ಸಹಿತ ಮಳೆಯಾಗಿದೆ. ಕೆಲವೊಂದು ಏರಿಯಾಗಳಲ್ಲಿ ಸುಮಾರು 2 ಗಂಟೆ ಮಳೆಯಾಗಿದೆ. ಮತ್ತೊಂದಷ್ಟು ಕಡೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದೆ. ಹಾಗಾಗಿ ಈ ಮಳೆಯಿಂದ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಒಂದು ಲೈಬ್ರರಿಗೆ ಆ ಮಳೆ ನೀರು ನುಗ್ಗಿದ್ದು ಪುಸ್ತಕಗಳಿಗೆ ಹಾನಿಯಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಚೇರ್ ಮುಕ್ಕಾಲು ಭಾಗ ನೀರಿನಲ್ಲಿ ಮುಳುಗಡೆಯಾಗಿದೆ. ಇನ್ನು ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಇಡಲಾಗಿತ್ತು. ಸದ್ಯ ಮಳೆ ನೀರು ಒಳನುಗ್ಗಿದ ಹಿನ್ನೆಲೆ ಪುಸ್ತಕಗಳಿಗೂ ಹಾನಿಯಾಗಿದೆ. ಇನ್ನು ಆ ಲೈಬ್ರರಿಯ ಸಿಬ್ಬಂದಿ ರಾತ್ರಿ ಇಡೀ ನೀರನ್ನ ಹೊರಹಾಕಲು ಹರಸಾಹಸ ಪಟ್ಟಿದ್ದಾರೆ.